ಸರ್ವಾಭಿಷ್ಟ ಸಿದ್ಧಿರಸ್ತು. ಅಧ್ಯಾಯ 2. ಲೋಕೋ ಭಿನ್ನ ರುಚಿ. ಸ್ನೇಹಿತೆಯೊಂದಿಗೆ ಫೋನಿನಲ್ಲಿ ಮಾತನಾಡಿ ಬರುತ್ತೇನೆಂದು ಹಿತ್ತಲಿಗೆ ಹೋದ ಮಗಳು ಎಷ್ಟೊತ್ತಾದರೂ ಮನೆಯೊಳಗೆ ಬಾರದ ಕಾರಣ ತಾವೇ ಹುಡುಕಿಕೊಂಡು ಬಂದರು ಭಾರತಿ. ಬಾವಿ ಕಟ್ಟೆಗೊರಗಿ ಶುಭ್ರವಾದ ನೀಲಿ ಆಗಸವ ನೋಡುತ್ತಾ ಮೈಮರೆತು ನಿಂತ ಮಗಳನ್ನು ಕಂಡು ಅವರಿಗೆ ಸಂತಸ ಹಾಗೂ ಆತಂಕ ಎರಡೂ ಒಟ್ಟಿಗೆ ಆಯಿತು. ತೀರಾ ಎತ್ತರ ಎನ್ನುವಂತಲ್ಲದಿದ್ದರೂ ಮುದ್ದಾಗಿ ಬೆಳೆದು ನಿಂತಿದ್ದ ಮಗಳನ್ನು ಕಂಡು ಅವರ ಜವಾಬ್ದಾರಿ ನೆನಪಾಗಿತ್ತು. ಮಧ್ಯಮ ವರ್ಗದ ಕುಟುಂಬದವರಾದ ನಾವು ಜೀವನದ ಪ್ರತಿಯೊಂದು ಹಂತದಲ್ಲಿಯೂ ಕಷ್ಟದಿಂದಲೇ ಬಂದಿದ್ದೆವು. ಪ್ರೈವೇಟ್ ಫರ್ಮ್ ಒಂದರಲ್ಲಿ ದುಡಿದು ಮನೆ ಖರ್ಚು, ಮಕ್ಕಳ ವಿದ್ಯಾಭ್ಯಾಸ, ಮಗನ ಮದುವೆ ಎಂದು ಸಂಸಾರ ರಥವನ್ನು ಇಷ್ಟು ದೂರ ಸಾಗಿಸುವಷ್ಟರಲ್ಲಿ ಪತಿ ಮುಕ್ಕಾಲು ಸೋತಿದ್ದರೆಂದರೆ ತಪ್ಪಾಗಲಾರದು. ಇನ್ನು ಬೆಳೆದು ನಿಂತಿರುವ ಮಗಳ ಮದುವೆಯ ಜವಾಬ್ದಾರಿಯೊಂದಿದೆ. ನಾವು ಗಟ್ಟಿ ಇರುವಾಗಲೇ ಅದನ್ನೊಂದು ಸರಿಯಾಗಿ ನಿರ್ವಹಿಸಿಬಿಟ್ಟರೆ ಮನಸ್ಸಿಗೆ ನಿರಾಳ. ಹುಚ್ಚು ಕುದುರೆಯಂತೆ ಓಡುತ್ತಿದ್ದ ಮನಸ್ಸಿಗೆ ಲಗಾಮ್ ಹಾಕಿ ಮಗಳ ಬಳಿ ನಡೆದರು. ಅರು, ಇಲ್ಲಿ ನಿಂತು ಯಾವ ಕನಸು ಕಾಣ್ತಿದ್ದಿ? ಎಲ್ಲರದ್ದೂ ತಿಂಡಿಯಾಯಿತು, ನಮ್ಮಿಬ್ಬರದೇ ಬಾಕಿ ಉಳಿದಿರೋದು. ಬಾ ತಿಂಡಿ ತಿನ್ನೋಣ. ಅದೂ ಅಲ್ಲದೆ ತಲೆಗೆ ಎಣ್ಣೆ ನೀರು ಹಾಕಿಕೊಂಡು ಹೀಗೆ ಬಹಳ ಹೊತ್ತು ಬಿಸಿಲು ಕಾಯಿಸಿದರೆ ಮೈಗೆ ಒಳ್ಳೆಯದಲ್ಲ. ಸೊಂಟದವರೆಗೂ ಕಪ್ಪು ಜಲಪಾತದಂತೆ ಹರಡಿಕೊಂಡಿದ್ದ ಕೇಶರಾಶಿಯನ್ನು ಮಮತೆಯಿಂದ ತಡವಿದರು. ತಮ್ಮ ಆರೈಕೆಯಿಂದಾಗಿಯೇ ಮಗಳ ಕೂದಲು ಇಷ್ಟು ಸೊಂಪಾಗಿ ಬೆಳೆದಿರುವುದು ಎಂಬ ಹೆಮ್ಮೆ ಅವರ ಮೊಗದಲ್ಲಿ ಕಾಣಬಹುದಾಗಿತ್ತು. ಅಮ್ಮ, ಇಲ್ಲಿ ನಿಂತು ಆಕಾಶ ನೋಡ್ತಾ ಇದ್ರೆ ಇಡೀ ಪ್ರಪಂಚನೇ ಮರ್ತು ಹೋಗುತ್ತೆ. ನಿನ್ನೆ ರಾತ್ರಿ ಮಳೆ ಬಂದು ನಿಂತಿದ್ರಿಂದ ಇವತ್ತು ಆಕಾಶ ಎಷ್ಟು ಶುಭ್ರವಾಗಿದೆ ಅಲ್ವಾ? ಈ ವಿಶಾಲವಾದ ಆಕಾಶವನ್ನು ನೋಡಿದಷ್ಟು ನೋಡ್ತಾನೇ ಇರಬೇಕು ಅನ್ಸುತ್ತೆ ಎಂದು ನೆಮ್ಮದಿಯ ನಿಟ್ಟುಸಿರೊಂದನ್ನು ಹೊರಹಾಕಿದ ಅರ್ಪಿತಾ ಮತ್ತೆ ತಾಯಿ ಎಡೆ ತಿರುಗಿ, ಅಮ್ಮ, ಮನುಷ್ಯರ ಮನಸ್ಸು ಕೂಡ ಈ ಆಕಾಶದ ಹಾಗೆ ವಿಶಾಲವಾಗಿದ್ದರೆ ಎಷ್ಟು ಚೆನ್ನಾಗಿರುತ್ತೆ ಎಂದು ಕೇಳುತ್ತಾ ಮತ್ತೆ ಆಗಸದೆಡೆ ಮೆಚ್ಚುಗೆಯ ನೋಟ ಬೀರಿದವಳ ತುಟಿಗಳ ಮೇಲೆ ಸಣ್ಣ ನಗು ಲಾಸ್ಯವಾಡುತ್ತಿತ್ತು. ಅದಕ್ಕೆ ಉತ್ತರವಾಗಿ ಅದು ಸಾಧ್ಯವಿಲ್ಲ ಎಂಬಂತೆ ನಕ್ಕ ಭಾರತಿ, ಅದು ಯಾರೋ ಬೆರಳೆಣಿಕೆಯಷ್ಟು ಜನರಿಗೆ ಮಾತ್ರ ಇರುತ್ತೆ ಅರು. ಈ ವಿಶಾಲವಾದ ಪ್ರಪಂಚದಲ್ಲಿ ಈ ಆಗಸದಷ್ಟೇ ವಿಶಾಲವಾದ ಮನಸ್ಸುಳ್ಳ ಹುಡುಗ ನಿನಗೆ ಸಿಗಲಿ ಎಂದು ನಿನ್ನ ಅಮ್ಮನಾಗಿ ನಾನು ಆಶಿಸುತ್ತೇನೆ ಎನ್ನುತ್ತಾ ಪ್ರೀತಿಯಿಂದ ಮಗಳ ಭುಜವಿಡಿದು ತಮಗಾನಿಸಿಕೊಂಡರು. ಅಯ್ಯೋ ಹೋಗಮ್ಮ, ನಾನೇನೋ ಹೇಳಿದ್ರೆ ನೀನೇನೋ ಹೇಳ್ತೀಯ. ಹಸಿವೆಯಿಂದ ಹೊಟ್ಟೆಯಲ್ಲಿ ಇಲಿ ಓಡಾಡ್ದಂಗಾಗ್ತಿದೆ, ತಿಂಡಿ ಕೊಡಮ್ಮ ಎಂದು ಮಾತು ಬದಲಿಸುತ್ತಾ ಫ್ರಂಟ್ ಕಟ್ ಮಾಡಿಸಿದ್ದ ತುಂಡು ಮುಂಗೂದಲನ್ನು ಕಿವಿಯ ಹಿಂದೆ ಸರಿಸುವ ಪ್ರಯತ್ನದಲ್ಲಿದ್ದ ಮಗಳನ್ನು ಕಂಡು, ಯಾಕೆ ಈ ಕೋಳಿ ಪುಕ್ಕದ ಹಾಗೆ ಇಷ್ಟು ಕಟ್ ಮಾಡಿಸ್ಕೋಬೇಕಿತ್ತು? ನಂಗೇನು ಇಷ್ಟವಾಗಲಿಲ್ಲ ಎಂದರು ಭಾರತಿ. ಅಮ್ಮ, ನಿನ್ನ ಆಸೆಯಂತೆ ಇಷ್ಟುದ್ದ ಕೂದಲು ಬೆಳೆಸಿದ್ದೀನಿ. ಮುಂದೆಗಡೆ ಮಾತ್ರ ಸ್ವಲ್ಪ ಸ್ಟೈಲಿಶ್ ಆಗಿ ಕಾಣಲಿ ಎಂದು ಕಟ್ ಮಾಡಿಸಿದ್ದೀನಿ. ಅದೂ ಇಲ್ಲ ಅಂದ್ರೆ ಕಾಲೇಜಲ್ಲಿ ಎಲ್ಲರೂ ನನ್ನ ಅಡಗುಲಜ್ಜಿ ಎಂದು ಆಡಿಕೊಳ್ಳೋರು ಅಷ್ಟೇ ಎಂದು ಮೂತಿ ಉದ್ದ ಮಾಡಿದಳು. ಸರಿ ನಡಿ ಎಂದು ಮಗಳನ್ನು ಕರೆದುಕೊಂಡು ಮನೆಯೊಳಗೆ ನಡೆದರು ಭಾರತಿ. ಬಿಸಿ ಇದೆ, ನಿಧಾನವಾಗಿ ತಿನ್ನು. ಆಗಷ್ಟೇ ಹೆಂಚಿನಿಂದ ತೆಗೆದ ಹಬೆಯಾಡುತ್ತಿದ್ದ ರಾಗಿ ರೊಟ್ಟಿ, ಕಾಯಿ ಚಟ್ನಿ ತಟ್ಟೆಗೆ ಹಾಕಿಕೊಟ್ಟರು ಭಾರತಿ. ಅಯ್ಯೋ, ನನ್ನ ಮರೆವೆಗಿಷ್ಟು ಬೆಣ್ಣೆ ಹಾಕ್ತೀನಿ ಇರು. ತಮ್ಮ ಮರೆವನ್ನು ಹಳಿದುಕೊಳ್ಳುತ್ತಾ ಬೆಣ್ಣೆಯ ಬಟ್ಟಲನ್ನು ಕೈಗೆ ತೆಗೆದುಕೊಳ್ಳುವುದೇ ತಡ ಸೊಸೆ ಮಾಲಿನಿ ಬಂದು ಸರಕ್ಕನೆ ಬಟ್ಟಲನ್ನು ಕಸಿದುಕೊಂಡಳು. ಏನಾಯಿತೆಂದು ಅರಿಯದೆ ಭಾರತಿ ಹಾಗೂ ಅರ್ಪಿತಾ ಮಾಲಿನಿಯ ಮುಖವನ್ನೇ ದಿಟ್ಟಿಸಿದರು. ಅದು ಕಿಶೋರನಿಗೆ ಬೆಣ್ಣೆ ಎಂದರೆ ತುಂಬಾ ಇಷ್ಟ. ನಿಮ್ಮ ಮಗನಿಗೆ ಬೇರೆ ಈ ತಿಂಗಳು ಇನ್ನೂ ಸಂಬಳ ಆಗಿಲ್ಲ, ಇರೋದೇ ಇಷ್ಟು, ಮಗುವಿಗೆ ಇರಲಿ ಅಂತ. ಜೊತೆಗೆ ಈಗಿನ ಕಾಲದ ಹುಡುಗಿರು ಡಯಟು ಅದು ಇದು ಅಂತ ಇವೆಲ್ಲ ಎಲ್ಲಿ ತಿಂತಾರೆ? ಪರವಾಗಿಲ್ಲ ಅತ್ತಿಗೆ, ನಾನು ಬೆಣ್ಣೆ ಹಾಕಿಸಿಕೊಳ್ಳುತ್ತಿರಲಿಲ್ಲ. ಇನ್ನೂ ಏನೋ ಹೇಳಲಿದ್ದ ಅತ್ತಿಗೆಯನ್ನು ಮಧ್ಯದಲ್ಲೇ ತಡೆದಳು ಅರ್ಪಿತಾ. ತುಟಿ ಕೊಂಕಿಸಿ ಮರೆಯಾದಳು ಮಾಲಿನಿ. ಅತ್ತಿಗೆಯ ಮಾತಿಗೆ ತಾಯಿ ನೊಂದುಕೊಂಡರೆಂದು ಅರಿತ ಅರ್ಪಿತಾ ಪರಿಸ್ಥಿತಿಯನ್ನು ತಿಳಿಗೊಳಿಸಲು ತಾನೇ ಮಾತಿಗಾರಂಭಿಸಿದಳು. ಅಮ್ಮ,
ನೀನು ಮಾಡೋ ರಾಗಿ ರೊಟ್ಟಿ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ? ಇದಕ್ಕೆ ಬೆಣ್ಣೆ ಏನು, ಚಟ್ನಿ ಕೂಡ ಬೇಡ, ಹಾಗೆ ತಿನ್ನಬಹುದು ಎಂದು ಬಾಯಿ ಚಪ್ಪರಿಸುತ್ತಾ ತಿಂದ ಮಗಳ ಒಳ್ಳೆಯ ಮನಸ್ಸಿಗೆ ಕಣ್ತುಂಬಿ ಬಂದಂತಾಗಿ ಅವಳಿಗೆ ಕಾಣದಂತೆ ಸೆರಗಂಚಿನಿಂದ ಕಣ್ಣೊರೆಸಿಕೊಂಡರು. ಹಾಲಿನಲ್ಲಿ ನ್ಯೂಸ್ ನೋಡುತ್ತಾ ಕುಳಿತ ಶೇಖರ್ ಅವರಿಗೆ ಅಡುಗೆ ಮನೆಯಲ್ಲಿ ನಡೆದ ಅಷ್ಟೂ ಸಂಭಾಷಣೆ ಕಿವಿಗೆ ಬಿದ್ದಿತ್ತು. ಪ್ರೈವೇಟ್ ಕಂಪನಿಯೊಂದರಲ್ಲಿ ಅಕೌಂಟೆಂಟ್ ಆಗಿ ಕೆಲಸ ಮಾಡುತ್ತಿದ್ದವರು ಹೊಟ್ಟೆ ಬಟ್ಟೆ ಕಟ್ಟಿ ಸ್ವಂತ ಮನೆ ಮಾಡಿದ್ದರು. ಬರುವ ಸಂಬಳದಲ್ಲಿ ಮನೆಗೆಂದು ಮಾಡಿದ ಸಾಲದ ಬಡ್ಡಿ ಕಟ್ಟಿ ಬಹಳ ಕಷ್ಟದಿಂದ ಸಂಸಾರ ನಿರ್ವಹಿಸುತ್ತಿದ್ದರು. ಆದರೂ ಎಂದಿಗೂ ಮುಖ ಚಿಕ್ಕದು ಮಾಡಿಕೊಂಡವರಲ್ಲ ಭಾರತಿ. ಬರುತ್ತಿದ್ದ ಸಣ್ಣ ಸಂಬಳದಲ್ಲೇ ನಗು ನಗುತ್ತಾ ಸಂಸಾರ ತೂಗಿಸಿಕೊಂಡು ಹೋಗುತ್ತಿದ್ದ ಮಡದಿ, ಮುತ್ತಿನಂತ 2 ಮಕ್ಕಳು, ಸ್ವರ್ಗಕ್ಕೆ ಕಿಚ್ಚು ಹಚ್ಚೆನ್ನುವಂತಿದ್ದ ಪುಟ್ಟ ಸುಂದರ ಸಂಸಾರವದು. ಮಗ ಭಾರ್ಗವ ಓದಿನಲ್ಲಿ ಅಷ್ಟೇನೂ ಬುದ್ಧಿವಂತನಲ್ಲವಾದರೂ ತಂದೆಯ ಕಷ್ಟವನ್ನರಿತು ಹಾಗೂ ಹೀಗೂ ಕನಿಷ್ಠ ಅಂಕಗಳಲ್ಲಿ BCom ಪಾಸ್ ಮಾಡಿಕೊಂಡಿದ್ದ. 5 ವರ್ಷಗಳ ಹಿಂದೆ ನಿವೃತ್ತಿ ಹೊಂದಿದಾಗ ಕಂಪನಿ ಯಜಮಾನರ ಬಳಿ ತಮ್ಮ ಪರಿಸ್ಥಿತಿಯನ್ನು ಅವರಿಗೆ ಮನದಟ್ಟಾಗುವಂತೆ ವಿವರಿಸಿ ತಮ್ಮ ಕೆಲಸವನ್ನು ಮಗನಿಗೆ ಕೊಡಿಸಿದ್ದರು ಶೇಖರ್. ಮಗ ಭಾರ್ಗವನಿಗಿಂತ 6 ವರ್ಷ ಚಿಕ್ಕವಳು ಮಗಳು ಅರ್ಪಿತಾ. ಎಲ್ಲವೂ ಸರಾಗವಾಗಿ ನಡೆದುಕೊಂಡು ಹೋಗುತ್ತಿತ್ತು ಭಾರ್ಗವನನ್ನು ಮದುವೆಯಾಗಿ ಮಾಲಿನಿ ಈ ಮನೆಗೆ ಬರುವವರೆಗೂ. ಮಾಲಿನಿಯೂ ತಮ್ಮಂತೆ ಮಧ್ಯಮ ವರ್ಗದ ಕುಟುಂಬದಿಂದ ಬಂದವಳೇ ಆದರೂ ಅವಳ ಆಸೆಗಳಿಗೆ ಮಿತಿಯೇ ಇರಲಿಲ್ಲ. ಎಲ್ಲದರಲ್ಲೂ ಅತೃಪ್ತಿ ಹೊಂದಿದ್ದವಳಿಗೆ ಅತ್ತೆ, ಮಾವ, ಗಂಡ, ನಾದಿನಿಯ ಪ್ರೀತಿ ಕಾಳಜಿ ಕಾಣುತ್ತಿರಲಿಲ್ಲ. ಮೊದಮೊದಲು ಅವಳ ಸ್ವಭಾವ ಎಲ್ಲರಿಗೂ ಕಿರಿಕಿರಿ ಎಂದೆನಿಸಿದರೂ ಸಹಜವಾಗೇ ಮೃದು ಮನದ ಭಾರ್ಗವನ ಮುಖವನ್ನು ನೋಡಿ ಇವರುಗಳೇ ಹೊಂದಿಕೊಳ್ಳುವ ರೂಢಿ ಮಾಡಿಕೊಂಡರು. ಮೊಮ್ಮಗ ಕಿಶೋರ್ ಜನಿಸಿದ ಮೇಲಂತೂ ಎಲ್ಲ ಸಂಕಷ್ಟವನ್ನು ಅವನ ನಗುವಿನಲ್ಲಿ ಮರೆಯುತ್ತಿದ್ದರು. ಓದಿನಲ್ಲಿ ಹೆಚ್ಚೆನ್ನುವಂತೆ ಚುರುಕಾಗಿದ್ದ ಮಗಳನ್ನು BSc ಓದಿಸುವಷ್ಟು ಮಾತ್ರ ಶಕ್ತರಾಗಿದ್ದರು ಶೇಖರ್. ಅದನ್ನರಿತ ಅರ್ಪಿತಾ ಮುಂದೆ ಓದುವ ಇಚ್ಛೆ ಇದ್ದರೂ ತಂದೆಗೆ ಸಹಾಯವಾಗಲೆಂದು ಕೆಲಸಕ್ಕೆ ಹೋಗಲು ನಿರ್ಧರಿಸಿದ್ದಳು. ಏನು ಯೋಚನೆ ಮಾಡ್ತಿದ್ದೀರಿ? ಆಗಿನಿಂದಲೂ ಕಾಫಿ ಹಿಡಿದು ನಿಂತಿದ್ದೇನೆ. ಭುಜವಲುಗಿಸಿ ಪತಿಯನ್ನು ಕಲ್ಪನಾ ಲೋಕದಿಂದ ಹೊರಗೆ ತಂದರು ಭಾರತಿ. ಹಾ, ಯಾವಾಗ ಬಂದೆ? ನನಗೆ ಗೊತ್ತೇ ಆಗಲಿಲ್ಲ. ಕಾಫಿಯ ಲೋಟಕ್ಕೆ ಕೈ ಚಾಚುತ್ತಾ ನುಡಿದರು. ನೀವು ಆಕಾಶವೇ ಕಳಚಿ ಬಿದ್ದ ಹಾಗೆ ಚಿಂತೆಯಲ್ಲಿ ಮುಳುಗಿ ಹೋಗಿದ್ದರೆ ಹೇಗೆ ತಾನೇ ತಿಳಿಯುತ್ತದೆ ಹೇಳಿ? ಗಂಡನ ಪಕ್ಕದಲ್ಲಿ ಕೂತರು ತಾವು ಕಾಫಿಯ ಲೋಟ ತುಟಿಗಿಡುತ್ತಾ. ಹಾಗೇನಿಲ್ಲ, ಅರ್ಪಿತಾಳ ಎಕ್ಸಾಮ್ಸ್ ಮುಗಿದು ವಾರವಾಯಿತು, ಮುಂದೇನು ಅಂತ ಯೋಚನಾ ಮಗ್ನರಾದಂತೆ ಕಂಡರು ಶೇಖರ್. ಕೆಲಸಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಿದ್ಲು. ಪತಿಯ ಮನದ ಬೇಗುದಿ ಅವರಿಗೆ ಅರ್ಥವಾಗಿತ್ತು. ಇಷ್ಟು ವರ್ಷದ ಅವರ ದಾಂಪತ್ಯದಲ್ಲಿ ಪತಿಯ ಮನಸ್ಸು ಅವರ ಯೋಚನೆಯನ್ನು ಚೆನ್ನಾಗಿ ಅರಿತಿದ್ದರು. ಮದುವೆಯಾದಂದಿನಿಂದ ಇಂದಿನವರೆಗೂ ಮನೆ, ಹೆಂಡತಿ, ಮಕ್ಕಳು ಎಂದು ಸಂಸಾರಕ್ಕಾಗಿಯೇ ಜೀವ ತೆಯ್ದಿದ್ದಾರೆ ಎಂಬುದು ಭಾರತೀಯವರಿಗೆ ತಿಳಿಯದ ವಿಷಯವೇನಲ್ಲ. ಮಗನದ್ದು ಹೇಗೋ ಒಂದು ನೆಲೆಯಾಗಿತ್ತು. ತೀರಾ ಅನುಕೂಲಕರ ಜೀವನ ನಡೆಸಲಾಗದಿದ್ದರೂ ಹೊಟ್ಟೆ ಬಟ್ಟೆಗಂತೂ ಮೋಸವಿರಲಿಲ್ಲ. ಈಗ ಪತಿಗೆ ಮಗಳ ಮುಂದಿನ ಜೀವನದ ಬಗ್ಗೆಯೇ ಯೋಚನೆ ಎಂದು ತಿಳಿದಿತ್ತು. ತಮಗೂ ಆ ಯೋಚನೆ ಇಲ್ಲದಿರಲಿಲ್ಲ. ಇಷ್ಟು ವರ್ಷದ ಪತಿಯ ದುಡಿಮೆಯಲ್ಲಿ ಸಂಸಾರ ತೂಗಿಸಿಕೊಂಡು ಮಕ್ಕಳ ವಿದ್ಯಾಭ್ಯಾಸಕ್ಕೆ ದುಡ್ಡು ಹೊಂದಿಸುವುದರಲ್ಲೇ ಸಾಕಾದ. ರಿಟೈರ್ಮೆಂಟ್ ಆದಾಗ ಬಂದ ಹಣದಲ್ಲಿ ಸ್ವಲ್ಪವನ್ನು ಮಗನ ಮದುವೆಗೆಂದು ಖರ್ಚು ಮಾಡಿದ್ದರು. ಉಳಿದಿದ್ದರಲ್ಲಿ ಹೆಣ್ಣು ಮಗಳ ಮದುವೆಯನ್ನು ಹೇಗೆ ನಿಭಾಯಿಸುತ್ತೇವೋ ಏನೋ ಎಂಬ ಚಿಂತೆ ಅವರನ್ನು ಹಗಲು ರಾತ್ರಿ ಕಾಡುತ್ತಿತ್ತು. ಮುಂದಕ್ಕೆ ಓದಿಸಿದ್ದರೆ ಚೆನ್ನಾಗಿ ಓದುತ್ತಿದ್ದಳು, ಆದರೆ ದೇವರು ನನಗೆ ಆ ಶಕ್ತಿ ಕೊಡಲಿಲ್ಲ ಎಂದು ದುಃಖಿಸಿದ ಪತಿಯನ್ನು ಸಮಾಧಾನಿಸುವುದು ತನ್ನ ಕರ್ತವ್ಯವೆಂದು ಇಷ್ಟಕ್ಕೆಲ್ಲ ಯಾಕೆ ಮನಸ್ಸು ಚಿಕ್ಕದು ಮಾಡಿಕೊಳ್ಳುತ್ತೀರಾ? ಇತ್ತೀಚೆಗೆ ಬಹಳಷ್ಟು ಮಕ್ಕಳು ಡಿಗ್ರಿ ಆದ ಮೇಲೆ ಕೆಲಸಕ್ಕೆ ಸೇರಿ ಅವರ ದುಡಿಮೆಯಲ್ಲೇ ಮುಂದೆ ಓದುತ್ತಾರೆ ಎಂದರು. ಎಲ್ಲವನ್ನೂ ಕೇಳಿಸಿಕೊಂಡಿದ್ದ ಅರ್ಪಿತಾ, ಅಪ್ಪ, ಯಾಕೆ ಹೀಗೆ ನೊಂದ್ಕೋತೀರಿ? ನನಗೆ 100 ಡಿಗ್ರಿಗಳನ್ನು ಗಳಿಸಿ ಹೆಸರಿನ ಮುಂದೆ ಹಾಕೋಬೇಕು ಅನ್ನೋ ಹುಚ್ಚಿಲ್ಲ. ಈಗ ನಾನು ಓದಿರುವುದರಲ್ಲೂ ಒಳ್ಳೆ ಕೆಲಸ ಹಿಡಿದು ಮುಂದೆ ಬರಬಹುದು. ಅಲ್ಲದೆ ಅಮ್ಮ ಹೇಳಿದ ಹಾಗೆ
ನನಗೆ ಇಷ್ಟ ಇದ್ದರೆ ಮುಂದೆ ಕರೆಸ್ಪಾಂಡೆನ್ಸ್ನಲ್ಲಿ ಓದಬಹುದು ಅಪ್ಪ. ಈಗಿನ ಕಾಲದಲ್ಲಿ ಕೇವಲ ಡಿಗ್ರಿಯೊಂದಕ್ಕೆ ಯಾವ ಬೆಲೆಯೂ ಇಲ್ಲವೆಂದು ತಿಳಿದಿದ್ದರೂ ತನ್ನಿಂದಾಗಿ ತಂದೆ ತಾಯಿ ನೊಂದುಕೊಳ್ಳುವಂತಾಗಬಾರದೆಂದು ಸಮಾಧಾನಿಸಿದಳು. ಮಗಳ ಸಕಾರಾತ್ಮಕ ಚಿಂತನೆಗೆ ಮೂಖರಾದರು ಶೇಖರ್ ಹಾಗೂ ಭಾರತಿ. ಅಂದಹಾಗೆ ನಿನ್ನ ಸ್ನೇಹಿತೆ ಸಿಂಚನಾ ಹೇಗಿದ್ದಾಳೆ? ಡಿಗ್ರಿ ಮುಗಿದದ್ದೇ ಒಬ್ಬರನ್ನೊಬ್ಬರು ಮರೆತು ಬಿಟ್ಟಿರೋ ಹೇಗೆ? ನಗೆಯಾಡಿದರು ಶೇಖರ್ ವಾತಾವರಣ ತಿಳಿಗೊಳಿಸುವ ಸಲುವಾಗಿ. ಮರೆಯೋದೆ? ಖಂಡಿತ ಇಲ್ಲ ಅಪ್ಪ, ಇವತ್ತು ಸಂಜೆ ಭೇಟಿಯಾಗ್ತಿದ್ದೀವಿ. ಅರು, ನೀನು ಏನೂ ಅಂದ್ಕೊಳ್ಳಲ್ಲ ಅಂದ್ರೆ ಒಂದು ಮಾತು ಹೇಳಲ್ಲ? ಮಗಳ ಮುಖವನ್ನೇ ದಿಟ್ಟಿಸಿದರು ಭಾರತಿ. ಹೇಳಮ್ಮ, ನನ್ನ ಹತ್ತಿರ ಈ ಪೀಠಿಕೆ ಎಲ್ಲ ಯಾಕೆ? ಅಲ್ಲ ಅರು, ಸಿಂಚನಾಳ ನಡವಳಿಕೆ, ಅವಳ ಸಹವಾಸ ಒಳ್ಳೆಯದಲ್ಲವೆಂದು ಬಹಳಷ್ಟು ಜನ ಹೇಳಿದ್ದು ಕೇಳಿದ್ದೇನೆ. ನೀನ್ ಯಾಕೆ ಅವಳನ್ನು ಅಷ್ಟು ಹಚ್ಕೋತೀಯ? ನಾಳೆ ನಿನಗೆ ಕೆಟ್ಟ ಹೆಸರು ಬಂದರೆ ನಮಗೆ ತಡೆದುಕೊಳ್ಳೋಕ್ಕಾಗಲ್ಲ ಕಣೆ, ಆತಂಕಗೊಂಡಿದ್ದರು ಭಾರತಿ. ತಾಯಿ ಈ ವಿಷಯವನ್ನೇ ಹೇಳಬಹುದೆಂದು ಊಹಿಸಿದ್ದಳು ಅರ್ಪಿತಾ. ಕ್ಷಣ ಮೌನದ ಮೊರೆ ಹೊಕ್ಕವಳು. ನಂತರ ತಂದೆ ತಾಯಿ ಇಬ್ಬರನ್ನೂ ದಿಟ್ಟಿಸಿ, ಅಮ್ಮ, ಸಿಂಚನ ನೀವಂದುಕೊಂಡ ರೀತಿ ಅಲ್ಲ. ಅವಳು ಹುಡುಗರೊಂದಿಗೆ ಓಡಾಡುತ್ತಾಳೆ ನಿಜ, ಆದರೆ ಅವಳ ಮನಸ್ಸು ಕೆಟ್ಟದ್ದಲ್ಲ. ಕದ್ದು ಮುಚ್ಚಿ ಒಳಗೊಂದು ಹೊರಗೊಂದು ಎಂಬಂತೆ ಮುಖವಾಡ ಹಾಕಿ ಬದುಕುವವಳಲ್ಲ. ಅವಳು ನನ್ನಿಂದ ಯಾವ ವಿಷಯವೂ ಮುಚ್ಚಿಟ್ಟಿಲ್ಲ. ಹಾಗೆ ಯಾವ ವಿಚಾರದಲ್ಲೂ ಅವಳ ಅಭಿಪ್ರಾಯಗಳನ್ನು ನನ್ನ ಮೇಲೆ ಹೇರೋ ಪ್ರಯತ್ನ ಮಾಡಿಲ್ಲ. ಮತ್ತೊಬ್ಬರ ಭಾವನೆಗಳಿಗೆ ಸ್ಪಂದಿಸೋ ಗುಣವಿದೆ ಅವಳಲ್ಲಿ. ನಾವುಗಳು ಜೀವನವನ್ನು ನೋಡೋ ರೀತಿಗೂ ಅವಳದಕ್ಕೂ ವ್ಯತ್ಯಾಸವಿದೆ ಅಷ್ಟೇ. ನಿಮ್ಮಂತಹ ತಂದೆ ತಾಯಿ ಅವಳಿಗೂ ಇದ್ದಿದ್ದರೆ ಬಹುಶಃ ಅವಳ ದೃಷ್ಟಿಕೋನವು ನಮ್ಮದರಂತೆಯೇ ಇರುತ್ತಿತ್ತೋ ಏನೋ ಎಂದಳು. ಅದು ಹಾಗಲ್ಲ ಅರು. ನನಗೇನು ಸಿಂಚನಾ ಬಗ್ಗೆ ಬೇಸರವಾಗಲಿ ಅಥವಾ ಕೆಟ್ಟ ಅಭಿಪ್ರಾಯವಾಗಲಿ ಇಲ್ಲ. ತಾಯಿ ಇಲ್ಲದ ಹುಡುಗಿ, ಚಿಕ್ಕಮ್ಮನಿಂದಲೂ ಪ್ರೀತಿ ಕಾಣದವಳು ಅನ್ನೋ ಅನುಕಂಪ ನಂಗೂ ಇದೆ. ಆದರೆ ಆ ಹುಡುಗಿ ನಡವಳಿಕೆಯೇ ನನಗೆ ಅಷ್ಟಾಗಿ ಸರಿ ಕಾಣ್ತಿಲ್ಲ. ಅವಳು ಇನ್ನೂ ಚಿಕ್ಕವಳು. ಈ ಸಮಾಜ, ಅದರ ಕಟ್ಟುಪಾಡುಗಳ ಬಗ್ಗೆ ನಿಮಗೆ ತಿಳಿಯೋದಿಲ್ಲ. ಅವಳಾದರೂ ಅನುಕೂಲಸ್ಥ ಕುಟುಂಬದವಳು, ದೊಡ್ಡ ಮನುಷ್ಯರು. ಅವರೇನು ಮಾಡಿದರೂ ಹೇಗಿದ್ದರೂ ನಡೆದು ಹೋಗುತ್ತೆ. ಆದರೆ ನಮ್ಮ ಜೀವನ ಹಾಗಲ್ಲವಲ್ಲ. ನಮ್ಮಂಥ ಮಧ್ಯಮ ವರ್ಗದ ಕುಟುಂಬದ ಹೆಣ್ಣು ಮಕ್ಕಳು 4 ಜನಕ್ಕೆ ಹೆದರೇ ಬದುಕಬೇಕಮ್ಮ ಎಂದು ತಮಗೆ ತೋಚಿದ 4 ಬುದ್ಧಿ ಮಾತುಗಳು ಹೇಳಿದರು. ಭಾರತಿ ಸಂಕುಚಿತ ಮನೋಭಾವದಿಂದ ಯೋಚಿಸುವ ವ್ಯಕ್ತಿತ್ವದವರಲ್ಲವಾದರೂ ಸಂಪ್ರದಾಯ ಕಟ್ಟುಪಾಡುಗಳ ನಡುವೆ ಬೆಳೆದು ಬಂದವರಿಗೆ ಸಹಜವಾಗಿ ಮಗಳ ಸ್ನೇಹ ಸಹವಾಸಗಳಿಂದ ಅವಳಿಗೆ ಏನಾದರೂ ತೊಂದರೆ ಆದರೆ ಎಂಬ ಚಿಂತೆ ಇತ್ತು. ಅಮ್ಮ, ನಿನ್ನ ಆತಂಕ ನನಗೆ ಅರ್ಥ ಆಗುತ್ತೆ. ಆದರೆ ಯಾವಾಗಲೂ ಈ ಸಮಾಜ ಏನನ್ನತ್ತೆ ಅಂತಲೇ ಹೆದರುತ್ತಾ ಬದುಕೋಕ್ಕಾಗುತ್ತಾ? ಅಂದು ಆಡೋ ಸಮಾಜ ನಮ್ಮ ಕಷ್ಟ ಸುಖ ದುಃಖಗಳಿಗೆ ಆಗ್ತಾರಾ ಅಮ್ಮ? ನನ್ನ ಸಿಂಚನಾಳ ಸ್ನೇಹ ನೆನ್ನೆ ಮೊನ್ನೆಯದಲ್ಲ. 3 ವರ್ಷಗಳಿಂದ ಸ್ನೇಹಿತರಾಗಿದ್ದೇವೆ. ಅವಳೇನು ಅಂತ ನನಗೆ ಗೊತ್ತಮ್ಮ. ಯಾರೋ ಏನೋ ಅಂತಾರೆ ಅಂತ ನಮ್ಮ ನಿರ್ಮಲವಾದ ಸ್ನೇಹವನ್ನು ಹಾಳು ಮಾಡಿಕೊಳ್ಳೋಕೆ ನನಗೆ ಇಷ್ಟ ಇಲ್ಲ ಅಮ್ಮ. ನೀನ್ ಯಾಕೆ ಇಷ್ಟು ಯೋಚನೆ ಮಾಡ್ತೀಯಾ? ಏನೂ ತೊಂದರೆ ಆಗಲ್ಲ, ನಿಶ್ಚಿಂತೆಯಿಂದ ಇರು ಎಂದು ತಾಯಿಯ ಕೊರಳು ತಬ್ಬಿ ಸಮಾಧಾನ. ಏನೋ ಒಂದು ಸಮಜಾಯಿಸಿ ಹೇಳಿ ನಮ್ಮ ಬಾಯಿ ಮುಚ್ಚಿಸಿ ಬಿಡ್ತೀಯ ಅರು ನೀನು. ಮತ್ತೇನಾದರೂ ಹೇಳಿ ಮಗಳ ಮನಸ್ಸಿಗೆ ನೋವು ಕೊಡಲು ಇಚ್ಛಿಸದೆ ಸುಮ್ಮನಾದರು ಭಾರತಿ.